ನಮಸ್ಕಾರ ಸ್ನೇಹಿತರೆ, ಶಿವ ಪಾಕಶಾಲೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ರೀ. ಇವತ್ತೊಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಅಥವಾ ಉಪವಾಸದಲ್ಲಿ ಮಾಡುವಂತಹ ಒಂದು ಒಳ್ಳೆಯ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಬೋದು, ಅಥವಾ ಉಪವಾಸ ನಾವು ಮಾಣಮ್ಮೇಲೆ ಉಪವಾಸ ಎಲ್ಲ ಇರ್ತೀವಿ, ಮತ್ತು ಸಂಕಷ್ಟಹರ ಚತುರ್ಥಿ, ಏಕಾದಶಿಯಲ್ಲೆಲ್ಲ ನಾವು ಈ ಸಾಬುದಾನ ಕಿಚಡಿ ಅಥವಾ ಸಾಬುದಾನ ಅವಲಕ್ಕಿ ಕೂಡ ಅನ್ಬೋದು. ಇದನ್ನು ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿ ಇರುತ್ತೆ. ಬನ್ನಿ ಹಂಗಾದರೆ ಸಾಬುದಾನನ ಯಾವ ಥರ ಮಾಡೋದು ಅಂತ ಹೇಳಿ ನೋಡೋಣ ಸ್ನೇಹಿತರೆ. ಒಂದು ಪಾತ್ರೆಗೆ ಒಂದು 4 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ರೀ. ನಾವು ಈ ಸಾಬುದಾನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನ ಯೂಸ್ ಮಾಡಬೇಕಾಗ್ತೈತಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಉದುರುದ್ರಾಗಿ ಅವಲಕ್ಕಿ ಚೆನ್ನಾಗಿ ಬರ್ತೈತೆ ಅಂತ ಹೇಳ್ರಿ. ಈಗ ಶೇಂಗಾನ ಹಾಕ್ತಾ ಇದ್ದೀನಿ. ನಾವಿಲ್ಲಿ ಟೇಸ್ಟ್ ತಕ್ಕಂಗೆ ನೋಡ್ಕೊಂಡು ಶೇಂಗಾನ ಹಾಕ್ಬೋದ್ರಿ. ನಾನಿಲ್ಲಿ 1 ಹಿಡಿಯಷ್ಟು ಶೇಂಗಾನ ಯೂಸ್ ಮಾಡಿದ್ದೀನಿ. ಶೇಂಗಾನ ಎಣ್ಣೆಯಲ್ಲಿ ಸರಿಯಾಗಿ ಕ್ರಂಚಿ ಆಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ 1 ಸ್ಪೂನಷ್ಟು ಜೀರಿಗೆ ಕೂಡ ಹಾಕಿದ್ದೇನೆ ರೀ. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಿದರೆ ಫ್ಲೇವರ್ ಕೂಡ ಚಲೋ ಇರ್ತೈತಿ. ಈಗ ಕಟ್ ಮಾಡ್ಕೊಂಡಂಥ ಆಲೂಗಡ್ಡೆ ನಾ ಇಲ್ಲಿ ಮೀಡಿಯಮ್ ಸೈಜಿನ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ರೀ. ಆಲೂಗಡ್ಡೆನ ಈ ಥರ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಕಟ್ ಮಾಡಿ ಇಟ್ಟಾಗ ನಾವು ಸ್ವಲ್ಪ ನೀರಲ್ಲಿ ಹಾಕಿಟ್ರೆ ಕಪ್ಪಗಾಗಲ್ಲ ಸ್ನೇಹಿತರೆ. ಆಲೂಗಡ್ಡೆ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕ್ರಿ. ಅಲ್ಲಿವರೆಗೂ ನಾವು ಇವನ್ನು ಫ್ರೈ ಮಾಡಬೇಕು. ನಾ ಈಗಾಗಲೇ ಒಂದು 2-3 ತಾಸು ಮುಂಚೆನೇ ಸಾಬುದಾನಿನ ಕ್ಲೀನಾಗಿ ವಾಶ್ ಮಾಡಿ ನೆನೆಯೋದಕ್ಕೆ ಇಟ್ಟಿದ್ದೀನಿ ರೀ. ಅದರೊಂದಿಗೆ 1 ಹಿಡಿಯಷ್ಟು ಹೆಸರು ಕಾಳನ್ನ ಹಾಕಿದ್ದೀನಿ. ಈ ಥರ ಸಾಬುದಾನಿಯೊಂದಿಗೆ ಸ್ವಲ್ಪ ಹೆಸರು ಕಾಳು ಹಾಕಿ ಮಾಡೋದ್ರಿಂದ ಟೇಸ್ಟು ಚಲೋ ಇರ್ತೈತಿ. ನೋಡ್ಬೋದು, ನಾನು ಇಲ್ಲಿ ಸಾಬುದಾನಿ ನೆನೆ ಹಾಕಿದ್ದೀನಿ. ಅದರೊಂದಿಗೆ 1 ಹಿಡಿಯಷ್ಟು ಹೆಸರು ಕಾಳು ಕೂಡ ಸೇರಿಸಿದ್ದೇನೆ ರೀ. ನೀವು ಕೂಡ ಈ ಥರ ಹೆಸರು ಕಾಳನ್ನ ಸೇರಿಸಿ ಒಮ್ಮೆ ಟ್ರೈ ಮಾಡಿರಿ, ಟೇಸ್ಟು ಚಲೋ ಇರ್ತೈತಿ, ಹಾಗೆ ಆರೋಗ್ಯಕರವಾಗಿ ಕೂಡ ಇರ್ತೈತಿ ರೀ. ಈಗ ನಾವು ಮುಂಚೆನೇ ನೆನೆಸಿಟ್ಕೊಂಡಂಥ ಸಾಬುದಾನಿ ಹಾಗೆ ಹೆಸರು ಕಾಳನ್ನು ಸೇರಿಸ್ತಾ ಇದ್ದೇನೆ ರೀ. ನಾನಿಲ್ಲಿ 1 ಟೊಮೆಟೊನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಟೊಮೆಟೊ ಮೊದಲು ಫ್ರೈ ಮಾಡುವಾಗ ಹಾಕಿಲ್ಲ ಸ್ನೇಹಿತರೆ, ಯಾಕಂದರೆ ತುಂಬಾ ಸಾಫ್ಟ್ ಆದರೆ ಅಷ್ಟೊಂದು ಅವಲಕ್ಕಿಯಲ್ಲಿ ಟೇಸ್ಟ್ ಬರಲ್ಲ, ಸ್ವಲ್ಪ ಕ್ರಂಚಿಯಾಗಿದ್ದರೆ ಚೆನ್ನಾಗಿರ್ತೈತಿ ಅಂತ ಹೇಳಿ ಕೊನೆಯದಾಗಿ ಟೊಮೆಟೊನ ಹಾಕ್ತಾ ಇದ್ದೀನಿ. ಬೇಕಿದ್ರೆ ನೀವು ಸಾಫ್ಟಾಗಿ ಬೇಕು ಅನ್ನೋ ಹೋಗಿದ್ರೆ ಎಣ್ಣೆ ಹಾಕಿದಾಗ ಆಲೂಗಡ್ಡೆಯೊಂದಿಗೆ ನಾವು ಟೊಮೆಟೊನೂ ಕೂಡ ಹಾಕಿ ಫ್ರೈ ಮಾಡ್ಬೋದು ರೀ. ನಾ ಇಲ್ಲಿ ಉಪವಾಸದಲ್ಲಿ ಮಾಡೋದಾಗಿರೋದ್ರಿಂದ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಯೂಸ್ ಮಾಡಿಲ್ಲ ಸ್ನೇಹಿತರೆ. ಬೇಕಿದ್ರೆ ನೀವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ ಬಳಸ್ಬೋದು ರೀ. ಈಗ ನಾ ಇಲ್ಲಿ ಸೈದಾಲನ್ ಉಪ್ಪು ಹಾಕ್ತಾ ಇದ್ದೀನಿ ರೀ. ಉಪವಾಸದಲ್ಲಿ ಬಳಸುವಂಥ ಉಪ್ಪು ಕೂಡ ಅಂತಾರೆ. ನೀವು ಅಂಗಡಿಯಲ್ಲಿ ಕೇಳಿದರೆ ನಿಮಗೆ ಸೈದಾಲನ್ ಉಪ್ಪನ್ನು ಕೊಡ್ತಾರೆ, ಅಥವಾ ಉಪವಾಸದಲ್ಲಿ ತಿನ್ನುವಂಥ ಉಪ್ಪು ಕೊಡಂದ್ರೂ ಕೂಡ ಕೊಡ್ತಾರೆ ಸ್ನೇಹಿತರೆ. ನಾವು ಈ ಥರ ಸಾಬುದಾನಿನ ಮಾಡುವಾಗ, ಉಪವಾಸಕ್ಕೆ ಮಾಡುವಾಗ ಇದೇ ಸಾಲ್ಟನ್ನು ಉಪಯೋಗಿಸ್ಬೇಕ್ರಿ. 1 ಸ್ಪೂನಷ್ಟು ಸಕ್ಕರೆ ಕೂಡ ಹಾಕಿ ಸ್ವಲ್ಪ ಗ್ಲಾಸಿ ಟೆಕ್ಸ್ಚರ್ ಬರೋವರೆಗೂ ಇದನ್ನು ಫ್ರೈ ಮಾಡಬೇಕ್ರಿ. ಒಂದು 5 ನಿಮಿಷ ಉರಿನ ಅಗದಿ ಲೋ ಅಲ್ಲಿಟ್ಟು ನಾವು ಇದನ್ನು ಫ್ರೈ ಮಾಡಬೇಕ್ರಿ. ಈ ಥರ ಮಾಡೋದ್ರಿಂದ ಸಾಬುದಾನಿ ಕಿಚಡಿ ಒಳ್ಳೆ ರೀತಿಯಲ್ಲಿ ಬರ್ತೈತ್ರಿ, ಉದುರುದ್ರಾಗಿ ಚೆನ್ನಾಗಿ ಬರ್ತೈತ್ರಿ. ನೀವು ಕೂಡ ಈ ಥರ ಒಮ್ಮೆ ಸಾಬುದಾನಿ ಅವಲಕ್ಕಿನ ಟ್ರೈ ಮಾಡಿರಿ, ಟೇಸ್ಟು ಕೂಡ ಅಷ್ಟೇ ಚಲೋ ಇರ್ತೈತಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯ್ತು ರೀ. ಬೇಕಿದ್ರೆ ನೀವು ಇಲ್ಲಿ ಅರಿಶಿನ ಕೂಡ ಬಳಸ್ಬೋದು ರೀ. ಇದೇ ಥರ ಕಲರ್ಫುಲ್ಲಾಗಿ ಕಾಣಿಸೋದಕ್ಕೋಸ್ಕರ ನಾನು ಯಾವುದೇ ರೀತಿಯಾದ ಅರಿಶಿನ ಬಳಸಿಲ್ಲ ರೀ. ಇದರೊಂದಿಗೆ ರಾಯ್ತ ಮಾಡೋದಕ್ಕೆ ಒಂದು ಪಾತ್ರೆಗೆ ಮೊಸರನ್ನ ಹಾಕ್ತಾ ಇದ್ದೀನಿ. ಮೊಸರಿಗೂ ಕೂಡ ಆಗಲೇ ಹೇಳಿದಂತಹ ಸಾಲ್ಟನ್ನು ಅಂದರೆ ಉಪವಾಸದಲ್ಲಿ ಬಳಸುವಂಥ ಸಾಲ್ಟನ್ನು ಬಳಸ್ತಾ ಇದ್ದೀನಿ ರೀ. ಹಾಗೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ. ಅದು ಕಲ್ಲು ರೀತಿ ಇರುತ್ತೆ, ಅದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ರೀ. ನಾನು ಈಗಾಗಲೇ 2-3 ರೀತಿಯಾದ ಸಾಬುದಾನ ಅವಲಕ್ಕಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನೋಡಿಕೊಂಡು ಆ ಥರದಲ್ಲೇ ನೀವು ಕೂಡ ಈ ಥರ ಸಾಬುದಾನಿ ಕಿಚಡಿನ ಅಥವಾ ಸಾಬುದಾನಿ ಅವಲಕ್ಕಿನ ಟ್ರೈ ಮಾಡಿರಿ. 1 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೊಮೆಟೊ, ನೀವು ಇಲ್ಲಿ ಟೊಮೆಟೊ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ರೀ. ಚಿಕ್ಕದಾಗಿ ಕಟ್ ಮಾಡ್ಕೊತ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ರೀ. ನಾನು ಇಲ್ಲಿ 1 ಆಲೂಗಡ್ಡೆನ ಕುದಿಸಿ ಇಟ್ಕೊಂಡಿದ್ದೀನಿ. ಕುದಿಸಿರುವಂಥ ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ಥರ ಕೈಯಿಂದನೇ ಸ್ವಲ್ಪ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ಈ ಥರ ಮಾಡಿದರೆ ಸಾಬುದಾನಿ ಅವಲಕ್ಕಿಯೊಂದಿಗೆ ಈ ರಾಯ್ತ ತುಂಬಾ ರುಚಿಯಾಗಿ ಇರ್ತೈತ್ರಿ, ಅಥವಾ ಮೊಸರು ಬಜ್ಜಿ ಕೂಡ ಅನ್ಬೋದು ರೀ. ನೀವು ಕೂಡ ಈ ಥರ ಉಪವಾಸದಲ್ಲಿ ಏಕಾದಶಿ ಎಲ್ಲ ಇದ್ದಾಗ ಈ ಥರ ಸಾಬುದಾನಿ ಕಿಚಡಿನ ಟ್ರೈ ಮಾಡಿರಿ, ರುಚಿಯಾಗಿ ಬರ್ತೈತಿ. ಮತ್ತು ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಕೂಡ ನೀವು ಈ ರೆಸಿಪಿನ ಮಾಡ್ಬೋದು. ಮಕ್ಕಳಿಗೆ ಟಿಫನ್ ಬಾಕ್ಸಿಗೂ ಕೂಡ ಈ ರೆಸಿಪಿನ ನೀವು ಮಾಡಿಕೊಡ್ಬೋದು ರೀ. ಮಕ್ಕಳು ಈ ರೆಸಿಪಿನ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಎಲ್ಲರಿಗೂ ಇಷ್ಟ ಆಗ್ತೈತ್ರಿ. ಈಗ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು ರೀ, ರುಚಿಯಾದ ರಾಯ್ತ ತಯಾರಾಯ್ತು ರೀ. ಈಗ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ಬೋದು ರೀ ಎಷ್ಟು ಉದುರುದ್ರಾಗಿ ಬಂದೈತೆ ಅಂತ ಹೇಳಿ. ರುಚಿಯಾದ ಸಾಬುದಾನಿ ಅವಲಕ್ಕಿ ಹಾಗೆ ಮೊಸರು ಬಜ್ಜಿ ತಯಾರಾತ್ರಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಸ್ನೇಹಿತರೆ. ಈ ವಿಡಿಯೋನ
ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ರೀ. ನೀವು ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.